ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಮುದ್ದ ನಮ್ಮ ಕಂಬದ ರಂಗಯ್ಯ ಅವರಿಗೆ ಬರಲಿ ಚಪ್ಪಾಳೆ, ಭೂಮಿಕಾ ಅವರಿಗೆ ಬರಲಿ ಚಪ್ಪಾಳೆ. ನಿಜವಾಗ್ಲೂ ಅಮೇಝಿಂಗ್ ಕಂದ. ಹೆಂಗ ಅನ್ಸ್ತದೆ ವಾಪಸ್ ಬಂದು ಆಡ್ತಿರೋದಿಲ್ಲಿ? ಬಹಳ ಸಂತೋಷ ಆಗ್ತಾ ಇದೆ. ಜಿ ಕನ್ನಡ ನಮ್ಮ ವೇದಿಕೆಗೆ ಮತ್ತೊಮ್ಮೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜಿಗೆ. ಲವ್ಲಿ. ಭೂಮಿಕಾ, ರಂಗ ಅಣ್ಣನ ಜೊತೆ ಆಡಿ ಹೆಂಗ ಅನ್ಸ್ತು ನಿಂಗೆ? ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಸಪೋರ್ಟ್ ಮಾಡಿದ್ರು, ಹಂಗೆ ಹಿಂಸೆನೂ ಕೊಟ್ಟಿದ್ದಾರೆ ತುಂಬಾ. ಓ, ಏನು ಹಿಂಸೆ ಕೊಡ್ತಿದ್ಯಾ? ಕರೆಕ್ಟ್. ಇವಳು ಆಕ್ಚುಲಿ ಹೆಂಗ್ ಆಡ್ತಾ ಇದ್ಲು ಭೂಮಿಕಾ? ಭಕ್ತಿ ಸುದೇಲಿ ಚೆನ್ನಾಗಿ ಆಡ್ತಿದ್ರು, ಶ್ರುತಿಬದ್ಧವಾಗಿ ನೀಟಾಗಿ ಆಡೋದು, ಒಳ್ಳೆ ಅದರಲ್ಲೇನಿಲ್ಲ. ಜಸ್ಟ್ ಒಂದು ಸೌಂಡಿಂಗ್ ಅಲ್ಲಿ ಒಂಚೂರು ಹೇಳಿದೆ ಅದು ಈ ತರ ಬರ್ಬೇಕು ಅಂತ. ದರ್ಶನ್, ನೀನ್ ಆಡೋದು 3, 2, 1 ಸ್ಟಾರ್ಟ್. ಬಾಳು ಇಂಥದಕ್ಕೊಂದು ಎಕ್ಸ್ಪ್ರೆಷನ್ ಕೊಡ್ತಾ ನೋಡು. ಏ ಬಾಳು, ಬಾ ಬಾ ಬಾಳು, ಬಾ ತಮ್ಮ, ಬಾ ತಮ್ಮ, ತಮ್ಮ ಹಾಡು ತಮ್ಮ. ಎರಡೇ ಇದಕ್ಕೆ ಕರೆಕ್ಟ್ ಆದ ವ್ಯಕ್ತಿ ದ್ಯಾಮೇಶ. ಬಾ. ವೆರಿ ಬ್ಯಾಡ್. ಅರುಣ್ ಸರ್ ಹಾಡ್ತಾರಂತೆ. ನಮ್ ಟೀಮ್ ಇಂದ ಮಧು ಸರ್ ಇಲ್ಲಿ ಟೇಕ್ ಇನ್ ಚಾರ್ಜ್. ಈಗ ಶ್ರೀನಿವಾಸ್ ಸರ್ ಪಕ್ಕ. ಥ್ಯಾಂಕ್ ಯು ಅಂಡ್ ಸಾರಿ. ಪರವಾಗಿಲ್ಲ ಶ್ರೀನಿವಾಸ್ ಸರ್, ಏನ್ ತೊಂದ್ರೆ ನಾವು ಇಲ್ಲ. ಆ ಜನರೇಷನ್ ಸಿಂಗರ್ಸ್. ಕರೆಕ್ಟ್. ಮಧು ಸೂಪರ್ ಮಾಡ್ಯಾರ. ಈ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಗುರುಗಳೇ ನಿಮ್ಗೆ ಹೆಂಗ್ ಅನ್ಸ್ತು? ವೆರಿ ನೈಸ್. ಕಂಬದ ರಂಗಯ್ಯ, ವೆಲ್ಕಮ್ ಬ್ಯಾಕ್. ಚೆನ್ನಾಗಿತ್ತು, ಎನರ್ಜೆಟಿಕ್ ಆಗಿತ್ತು. ಮತ್ತೆ ಏನ್ ಸಮಾಚಾರ, ಹೆಂಗ್ ನಡೀತಾ ಇದೆ ಎಲ್ಲ ಜೀವನ? ಸರಿಗಮಪ ವೇದಿಕೆ ಬಂದ್ಮೇಲೆ ಏನೋ ಒಂದು ಹೊಸ ಬೆಳಕು ನಮ್ಮ ಜೀವನದಲ್ಲಿ. ನಿಜವಾಗ್ಲೂ ಮ್ಯೂಸಿಕಲ್ಲಿ ಕೂಡ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. 4 ಸಾಂಗ್ ಮೂವಿ ಸಾಂಗ್ ಹಾಡಿದ್ದೀನಿ. ನನಗೂ ಲವ್ ಆಗಿದೆ ಅಂತ ಮೂವಿದು ಒಂದು ಸಾಂಗ್ ರಿಲೀಸ್ ಆಗಿದೆ. ಮತ್ತೆ ನಾನು ಮತ್ತೆ ಜ್ಞಾನ ಒಂದು ಆಲ್ಬಮ್ ಸಾಂಗ್ ಮಾಡಿ ರಿಕ್ರಿಯೇಷನ್ ಮಾಡಿದ್ದು ದೇಹಕ್ಕೆ ಉಸಿರೇ ಸದಾಭಾರ ಅಂತ. ಅದು ಮೊನ್ನೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೀವಿ. ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬರ್ತಿದೆ ಸರ್. ತುಂಬಾ ಚೆನ್ನಾಗಿ ಒಳ್ಳೆ ಕಾಮೆಂಟ್ಸ್ ಬಂದಿದೆ. ಮತ್ತೆ ಇನ್ನೊಂದು ಅದ್ಭುತ ದೊಡ್ಡದೊಂದು ಆಲ್ಬಮ್ ಸಾಂಗ್ ಮಾಡಿದೆ ಸರ್, ಲವ್ ಯು ಸರಸ್ಸು ಅಂತ. ಚೆನ್ನಾಗಿ ಮಾಡಿದೀನಿ ಅಂತ ನನ್ಗನ್ಸ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ನಮ್ಮ ಸರಿಗಮಪ ವೇದಿಕೆಗೆ ಬಂದ ಮೇಲೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸರ್. ಮುಂದಿನ ತಿಂಗಳು ನಮ್ಮ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಖಂಡಿತ ಇರಬೇಕು. ಆಮೇಲೆ ಸರ್, ನಿಮ್ಮ ಪರ್ಮಿಷನ್, ಸರಿಗಮಪ ವೇದಿಕೆಗೆ ಒಂದು 4 ಲೈನ್ ಒಂದು ಸಾಂಗ್ ಮಾಡಿದ್ದೀನಿ, ಕೇಳ್ಬೋದಾ ಸರ್? ಖಂಡಿತ ಖಂಡಿತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸಮರ ಸಾಧಿಸುವ ಸ್ವರಗಳ ತಾಣ, ಕೋಗಿಲೆ ಇಂಪಿನ ದನಿಗಳ ಊರಣ. ಸಮರ ಸಾಧಿಸುವ ಸ್ವರಗಳ ತಾಣ, ಕೋಗಿಲೆ ಇಂಪಿನ ದನಿಗಳ ಊರಣ. ಕನ್ನಡದ ಮನೆ ಮನಗಳಿಗೆ ಹಸಿರು ತೋರಣ, ಕನ್ನಡದ ಮನೆ ಮನಗಳಿಗೆ ಹಸಿರು ತೋರಣ. ಪಂಪ ನುಡಿದ ಕನ್ನಡ, ರನ್ನ ನಡೆಯು ಕನ್ನಡ, ಕುವೆಂಪು ಬರೆದ ಕನ್ನಡ, ನಮ್ಮಜ್ಜ ಬೇಂದ್ರೆ ಕನ್ನಡ. ಪಂಪ ನುಡಿಯು ಕನ್ನಡ, ರನ್ನ ನಡೆಯು ಕನ್ನಡ, ಕುವೆಂಪು ಬರೆದ ಕನ್ನಡ, ನಮ್ಮಜ್ಜ ಬೇಂದ್ರೆ ಕನ್ನಡ. ಬೇರು ಬಿಟ್ಟಿದೆ ನಮ್ಮ ನೆಲದಿ, ಹಾಡುವ ಕಂಠದಿ ಕನ್ನಡ.
ಸರಿಗಮ ಪಾಸಿ ಕನ್ನಡ, ಸರಿಗಮ ಪಾಸಿ ಕನ್ನಡ. ಸಮರ ಸಾಧಿಸುವ ಸ್ವರಗಳ ಕಾಣ. ಅಂದ್ರೆ ಈ ಕಾರ್ಯಕ್ರಮದ ಬಗ್ಗೆ, ವೇದಿಕೆ ಬಗ್ಗೆ ಅವ್ರಿಗೆ ಇಟ್ಟಿರುವಂತ ಅಭಿಮಾನ ಎಂತದ್ದು ಅಂತ ಅವ್ರು ಹಾಡದಂತ ಪ್ರತಿಯೊಂದು ಸಾಲಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಕಂಬದ ರಂಗಯ್ಯ ಸೂಪರ್ ಸೂಪರ್, ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್ ಗುಡ್ ಲಕ್. ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಏನ್ ಫಸ್ಟ್ ಆಫ್ ಆಲ್ ಏನ್ ರೇಂಜು, ಯಪ್ಪ ಎಲ್ಲೆಲ್ಲೋ ಇತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಬಗ್ಗೆಗಿನ ಒಂದು ಪ್ರೀತಿ, ವಿಶ್ವಾಸ ಮತ್ತೆ ಇಂಪಾರ್ಟೆನ್ಸ್ ಏನಿದೆ, ಅದ್ರ ಮಹತ್ವ ಏನಿದೆ, ನಾನು ತುಂಬಾ ಚೆನ್ನಾಗಿ ನಮ್ಮ ನಾಡಿನ ಸೊಗಡಿರುವಂತಹ ರೀತಿಯ ಒಂದು ಮೆಲಡಿ ಇದು. ಚೆನ್ನಾಗಿತ್ತು, ವೆರಿ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ಗುಡ್ ಲಕ್ ರಂಗಣ್ಣ. ಥ್ಯಾಂಕ್ ಯು ಭೂಮಿಕಾ. ಆಲ್ ದ ಬೆಸ್ಟ್ ಕಣ, ಆಲ್ ದ ಬೆಸ್ಟ್. ಸುಪ್ರೀತ್ ಅಂಡ್ ಸುದೀಕ್ಷಾ. ಅಯ್ಯೋ ಏನೋ ಎಷ್ಟು ಸುಪ್ರೀತ ಮಗ, ಫುಲ್ ರಾಕ್ ಸ್ಟಾರ್ ತರ ಬಂದಿದ್ಯಾ. ಬೇರೆ ಏನೆಲ್ಲ ಮಾಡ್ತಿರ್ತೀಯಾ? ಏನೋ ರೆಕಾರ್ಡಿಂಗು ಏನೇನೋ ಮಾಡ್ತಿರ್ತೀವಿ. ವಾಟ್ ಆರ್ ಯು ಡೂಯಿಂಗ್ ಸುಪ್ರೀತ್? ಟೆಲ್ ಅಸ್ ಮೋರ್ ಅಬೌಟ್. ಈಗ ಸದ್ಯಕ್ಕೆ ನಂದೇ ಒಂದು ಓನ್ ಸ್ಟುಡಿಯೋ ಇದೆ. ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿಂಗರ್ಸ್ ನನ್ನ ಸ್ಟುಡಿಯೋಲ್ಲಿ ಬಂದು ಹಾಡಿದ್ದಾರೆ. ನಡೀತಾ ಇದೆ ಶೋಸ್, ಈವೆಂಟ್ಸ್ ಆಸ್ ಯೂಶುವಲ್. ಲವ್ಲಿ ಲವ್ಲಿ. ಸುದೀಕ್ಷಾ ಏನು ನೋಡು, ಹೆಂಗ್ ಅನ್ಸ್ತದೆ ಸುಪ್ರೀತ್ ಅವ್ರ ಜೊತೆ ಹಾಡಿರೋದು? ತುಂಬಾ ಖುಷಿ ಆಗ್ತಿದೆ. ಈ ಸಚ್ ಎನ್ ಎಸ್ಟಾಬ್ಲಿಷ್ಡ್ ಸಿಂಗರ್, ಸಚ್ ಎ ಟ್ಯಾಲೆಂಟೆಡ್ ಸಿಂಗರ್, ಅವ್ರ ಜೊತೆ ಹಾಡೋದು ಸೀರಿಯಸ್ಲಿ ತುಂಬಾ ಸಂತೋಷ ಆಗ್ತಿದೆ. ಅಂಡ್ ನಾನು ಈ ಸ್ಟೇಜ್ ಅಲ್ಲಿ ಇರೋಕೆ ಒನ್ ಆಫ್ ದ ರೀಸನ್ ಅವರೇ. ಯಾಕಂದ್ರೆ ಒನ್ ಆಫ್ ದ ಆಡಿಷನ್ ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿ ಇವತ್ತು ಅವ್ರ ಜೊತೆನೆ ಹಾಡುವಂತ ಅವಕಾಶ. ಹೈ, ವರ್ಲ್ಡ್ ಇಸ್ ಸೋ ಸ್ಮಾಲ್. ನೋ, ನನ್ನ ಪುಣ್ಯ. ನಿಜವಾಗ್ಲಿ ನಿಮ್ ಪುಣ್ಯ. ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಜನ್ಯ. ಸೂಪರ್ ಆಗಿ ಹಾಡಿದ್ರಿ. ಹೈಲೈಟ್ ಬಂದು ಎಂಡಲ್ ಮಾಡೋದಂತ ನೀವು ಆ ಸ್ವರಗಳು ಏನು ಅರೇಂಜ್ ಮಾಡಿದ್ರಿ. ಮೇಡಮ್ ಜೊತೆ ಯಾರ್ಯಾರು ಇದ್ರು? ಮೇಡಮ್ ನೀವು ಮೇಡಮ್? ಇಲ್ಲ ಸರ್, ಕಂಪ್ಲೀಟ್ ಮೇಡಮ್. ಔಟ್ಸ್ಟ್ಯಾಂಡಿಂಗ್, ಬ್ಯೂಟಿಫುಲ್. ಹಾಡು ಅವರು ರಾಜಾ ಸರ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ರ ಹಾಡಲ್ಲಿ ಇಂಪ್ರೂವ್ ಮಾಡೋದಂದ್ರೆ ಅದು ಮುಗೀತು. ಅದ್ರ ಮೇಲೆ ಮುಟ್ಟಕ್ ಆಗಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ರಾಜಾ ಸರ್ ಹಾಡಲ್ಲಿ ಇಂಪ್ರೂವೈಸ್ ಮಾಡಿದ್ದು, ನನಗೆ ಅದನ್ನು ಓವರ್ಟೇಕ್ ಮಾಡ್ತೇನೋ ಅಂತ ಅನ್ನಿಸೋ ಲೆವೆಲ್ಗೆ ಬಹಳ ಬ್ಯೂಟಿಫುಲ್ ಆಗಿದೆ. ಓವರ್ಟೇಕ್ ಮಾಡೋದು ಅಂತಲ್ಲ, ಸುಪ್ರೀತ್ ಅವ್ರು ಹೇಳಿದ್ರು ಲಾಸ್ಟ್ ಅಂದ್ರೆ ಚಾಂಪಿಯನ್ಸ್ ಬಂದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಏನಾದ್ರು ಸ್ವರಗಳು ಹಾಕೋಣ ಅಂತ. ಹಾಗೆ ಈ ಹಾಡಲ್ಲಿ ಈಗ ನಾವು ಡಿ ಅಂತ ಅನ್ಕೊಂಡ್ರೆ ಮಧ್ಯಮ ಶ್ರುತಿ, ಅಂತಾನು ಹಾಡ್ಬೋದು, ಅಥವಾ ಸರಿ ಅಂತ ಜೀನಲ್ಲೂ ಹಾಡ್ಬೋದು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಬಟ್ ಅದು ಬ್ರೇಕ್ ಡೌನ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು. ಅದನ್ನ ಕಟ್ ಡೌನ್ ಮಾಡಿ ಮತ್ತೆ ವಾಪಸ್ ಬಂದಿದ್ದ ರೀತಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. ಸೂಪರ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಸ್ಟೇಜ್ ಮೇಲೆ ಈಸ್ ಅ ರಾಕ್ ಸ್ಟಾರ್ ಅಂಡ್ ಅವರ್ ವಾಯ್ಸ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ನಂಗೆ ತುಂಬಾ ಖುಷಿ ಆಯ್ತು ಸುಪ್ರೀತ್. ಸುದೀಕ್ಷಾ, ಏನಮ್ಮ ಹೇಳೋದು ನಿನ್ ಬಗ್ಗೆ? ನೀನು ಒಂಥರ ಮನರಾಧ ಮೇಡಮ್ ಹತ್ರ ಕಲ್ತು ಆ ಸ್ವೀಟ್ನೆಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ನೀನು ವಾಯ್ಸಲ್ಲಿ. ಡೇ ಬೈ ಡೇ ಯುವರ್ ಲೈಕ್ ವಾಯ್ಸಲ್ಲಿ ಸಿಲ್ವರ್ ಲೈನಿಂಗ್ ಈಸಿಯಾಗಿ ಬರ್ತಾ ಇದೆ. ಪ್ರೊಫೆಷನಲ್ ಡೈನಾಮಿಕ್ಗಳು ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಹಾಡಬೇಕಂತ. ಬ್ಯೂಟಿಫುಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸುದೀಕ್ಷಾ. ಥ್ಯಾಂಕ್ ಯು ಕಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.